ಕಲಿನಲ್ಲಿ ಕನ್ನಡ ಭಾಗ 1ರ 3ನೇ ತರಗತಿಯ ಅಮ್ಮ ಅಮ್ಮ ಒಂದು ಪದ್ಯದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ ಮಕ್ಕಳೇ. ಇದು ಪದ್ಯದ ಒಂದು ಪ್ರವೇಶ. ಈ ಕಥೆಯನ್ನು ಆಲಿಸಿ ನಂತರ ಅದನ್ನು ನಮ್ಮದೇ ಒಂದು ಶೈಲಿಯಲ್ಲಿ ಮುಂದುವರಿಸೋಣ. ಒಮ್ಮೆ ಕಾಡಿನಿಂದ ಆನೆಯ ಮರಿಯೊಂದನ್ನು ತಪ್ಪಿಸಿಕೊಂಡು ಊರಿಗೆ ಬಂದಿತ್ತು. ಪುಟ್ಟು ಮತ್ತು ಗೋಪಿಯು ಮುದ್ದಾದ ಒಂದು ಆನೆ ಮರಿಯನ್ನು ನೋಡಿದರು. ಒಂದು ದಿನ ಏನಾಯಿತು, ಕಾಡಿನಿಂದ ಆನೆ ಮರಿಯೊಂದು ತಪ್ಪಿಸಿಕೊಂಡಿತ್ತು ಮಕ್ಕಳೇ, ಊರಿಗೆ ಬಂದಿತ್ತು. ಪುಟ್ಟು ಮತ್ತು ಗೋಪಿಯು ಆ ಒಂದು ಮುದ್ದಾದ ಇಬ್ಬರು ಮಕ್ಕಳು ಆನೆ ಮರಿಯನ್ನು ನೋಡಿದರು. ಅದನ್ನು ಮನೆಗೆ ಕರೆದುಕೊಂಡು ಬಂದು ಸಾಕೋಣ ಎಂದು ಯೋಚಿಸಿದರು. ಆ ಒಂದು ಮುದ್ದಾದ ಮಕ್ಕಳು ಆ ಆನೆಯ ಮರಿಯನ್ನು ಮನೆಗೆ ಕರೆದುಕೊಂಡು ಸಾಕೋಣ ಎಂದು ಯೋಚಿಸಿದರು. ಆನೆ ಮರಿಯನ್ನು ಮನೆಗೆ ತಂದರು. ಆನೆ ಮರಿಗೆ ಪ್ರತಿದಿನ ಸ್ನಾನ, ತಿಂಡಿ, ಊಟ ಮಾಡಿಸುತ್ತಿದ್ದರು. ಅವರು ಏನು ಮಾಡ್ತಿದ್ದರು, ಆ ಇಬ್ಬರು ಮಕ್ಕಳು ಪ್ರತಿದಿನ ಆ ಆನೆ ಮರಿಗೆ ಸ್ನಾನ ಮಾಡಿಸ್ತಿದ್ರು, ತಿಂಡಿ ಕೊಡ್ತಾಯಿದ್ರು, ಊಟ ಮಾಡಿಸ್ತಿದ್ರು. ಒಮ್ಮೆ ಗೋಪಿಗೆ ಆನೆ ಮರಿಯು ಬಣ್ಣ ಬದಲಿಸಬೇಕೆಂಬ ಅನಿಸಿತು. ಆನೆಗೇನಾಯಿತು, ಆವಾಗ ಆನೆಗೆ ಬಣ್ಣವನ್ನೇ ಬದಲಾಯಿಸಬೇಕು ಅಂತ ಆ ಮಕ್ಕಳು ಯೋಚಿಸಿದರು. ಪುಟ್ಟುವಿಗೆ ಹೇಳಿ ಬಿಳಿಯ ಬಣ್ಣವನ್ನು ತಂದು ಆನೆ ಮರಿಗೆ ಹಚ್ಚಿದರು. ಅಂದರೆ ಆ ಮಕ್ಕಳೇನು ಮಾಡಿದರು, ಪುಟ್ಟು ಹೇಳಿ ಬಿಳಿಯ ಬಣ್ಣವನ್ನು ತಂದು ಆನೆ ಮರಿಗೆ ಹಚ್ಚಿದರು. ಆನೆ ಮರಿಯು ಬಣ್ಣವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಇವಾಗ ಏನಾಯಿತು, ಆನೆಗೆ ಒಂದು ಬಿಳಿ ಬಣ್ಣವನ್ನು ಹಚ್ಚಿದರು. ಅದರಿಂದ ಏನಾಯಿತು, ಆನೆಯ ಬಣ್ಣ ಬದಲಾಯಿತು. ಹೀಗಿರುವಾಗ ಒಂದು ದಿನ ಪುಟ್ಟು ಗೋಪಿ ಆನೆ ಮರಿಯನ್ನು ಆಟದ ಮೈದಾನಕ್ಕೆ ಕರೆದುಕೊಂಡು ಹೋಗಿದ್ದರು. ಅಂದರೆ ಒಂದು ದಿನ ಆ ಆನೆ ಮರಿಯನ್ನು ಒಂದು ಆಟದ ಮೈದಾನಕ್ಕೆ ಕರೆದುಕೊಂಡು ಹೋಗಿದ್ದರು. ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯಲು ಆರಂಭಿಸಿತು. ಏನಾಯಿತು, ಜೋರಾಗಿ ಮಳೆ ಬರೋದ್ರಿಂದ ಏನಾಯಿತು, ಅಲ್ಲಿ ಆನೆಗೆ ಮುಂದೆ ಏನಾಗಿರಬಹುದು ಅಂತ ಹೇಳಿದ್ದಾರೆ. ಇವಾಗ ಬಣ್ಣ ಹಚ್ಚಿರೋದ್ರಿಂದ ಆನೆಗೆ ಏನಾಯಿತು, ಮಳೆ ಜೋರಾಗಿ ಬಂದಿರೋದ್ರಿಂದ ಎಂಬುದನ್ನು ಇಲ್ಲಿ ನಾವು ನೋಡಬೇಕಾಗಿದೆ ಮಕ್ಕಳೇ. ಇವಾಗ ನಾವು ಒಂದು ಪದ್ಯವನ್ನು ಹೇಳೋಣ. ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ, ಹಕ್ಕಿ ಪುಚ್ಚೆ ಹುಚ್ಚುಚ್ಚು, ಹಕ್ಕಿ ಪುಚ್ಚೆ ಚುಚ್ಚು ಅಂತಂದರೆ ಇಲ್ಲಿ ಏನು ಮಾಡ್ಬೇಕಂತ, ಪುಚ್ಚ ಅಂತಂದರೆ ಪುಕ್ಕ, ಒಂದು ಪಕ್ಷಿಗೆ ಇರುತ್ತಲ್ಲ ಆವಾಗ ಹಾರಾಡಲು ಅದನ್ನು ನಾವು ಪುಕ್ಕ ಅಂತ ಕರಿತೀವಿ. ಪುಚ್ಚ ಮೀನ್ಸ್ ಪುಕ್ಕ. ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ, ಹಕ್ಕಿ ಪುಚ್ಚ ಚುಚ್ಚು ಅಂತ ಹೇಳಿದರೆ ಇಲ್ಲಿ. ಹಾರುತ್ತೇವೆ ರೆಕ್ಕೆ ಬಿಚ್ಚಿ, ಹಾರುತ್ತೇವೆ ರೆಕ್ಕೆ ಬಿಚ್ಚಿ ಅಂದರೆ ಇಲ್ಲಿ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ನಾವು ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕ್ಕೂ ಮೇಲೆ, ನಾವು ತೆಂಗಿನ ಮರಕ್ಕಿಂತ ಮೇಲೆ ನಾವು ಹಾರುತ್ತೇವೆ ಅಮ್ಮ, ನಮಗೆ ಒಂದು ರೆಕ್ಕೆ ಹಚ್ಚು ಅಂತ ಆ ಒಂದು ಮಗು ಯಾವ ರೀತಿ ಹೇಳುತ್ತೆ. ಜಗಲಿ ಮೇಲೆ ನಿಂತೆ ನಮಗೆ, ಅಂದರೆ ಜಗಲಿ ಅಂತಂದರೆ ಒಂದು ಕಟ್ಟೆಯ ಮೇಲೆ ನಿಂತೆ ನಮಗೆ ಅಮ್ಮ ಟಾಟಾ ಹೇಳೆ ಅಂತಂದರೆ ಆ ಮಗು ಏನು ಮಾಡುತ್ತೆ, ನಮಗೂ ಒಂದು ರೆಕ್ಕೆ ಕಟ್ಟಮ್ಮ, ನಾವು ಆಕಾಶದ ಹತ್ರ ಹಾರ್ತೀವಿ, ತೆಂಗಿನ ಮರಕ್ಕೂ ಮೇಲೆ ನಾವು ಹಾರ್ತೀವಿ, ನೀನು ಒಂದು ಕಟ್ಟೆಯ ಮೇಲೆ ನಿಂತು ನಮಗೆ ಟಾಟಾ ಹೇಳೆ ಅಮ್ಮ ಅಂತ ಆ ಮಗು ಹೇಳುತ್ತೆ. ಹಾಗೆ ಹಾಗೆ ಮೇಲೆ ಹೋಗಿ ಅಂದರೆ ನಾವು ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ, ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ. ಏನು ಮಾಡುತ್ತೆ ಇಲ್ಲಿ ಆ ಒಂದು ಮಗು ಕಲ್ಪನೆ ಹೆಂಗಿದೆ ಅಂತಂದರೆ, ಹಾಗೆ ನಾವು ಮೇಲೆ ಒಂದು ರೆಕ್ಕೆ ಒಂದು ಕಟ್ಕೊಂಡು ನಾವು
ಮೇಲೆ ಹೋಗಿ ಹೋಗಿ ನಾವು ಏನು ಮಾಡುತ್ತೀವಿ, ಆ ಒಂದು ಮೋಡವನ್ನು ನಾವು ಮುಟ್ಟುತ್ತೇವೆ ಎಂದು ಹೇಳುತ್ತೇವೆ. ಯಾರು ಕೇಳದ ಚುಕ್ಕಿ ಹಾಡೋ ಹಾಡ, ಅಂದರೆ ಯಾರು ಕೇಳದ ಚುಕ್ಕಿ ಅಂತಂದರೆ ನಕ್ಷತ್ರ ಆಗಿರ್ಬೋದು, ತಾರೆ ಆಗಿರ್ಬೋದು, ಹಾಡೋ ಹಾಡ. ತಿಂಗಳ ತಿಂಗಳ ಊರಿನ ಅಂಗಳ ಸೇರಿ, ತಿಂಗಳ ಊರಿನ ಅಂಗಳ ಸೇರಿ ಬೆಳ್ಳಿಯ ಮೊಲವನ್ನು ನೋಡಿ ಅಂತಂದರೆ ತಿಂಗಳ ಊರಿನ ಅಂಗಳ ಸೇರಿ, ತಿಂಗಳ ಊರಿನ ಅಂಗಳ ಸೇರಿ ಬೆಳ್ಳಿಯ ಮೊಲವನ್ನು ನೋಡಿ, ಅಂದರೆ ಬೆಳ್ಳಿಯ ಮೊಲವನ್ನು ನೋಡಿ ಹಿಡುತ್ತೇವೆ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ, ಹಿಡಿಯುತ್ತೇವೆ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ, ಅಂದರೆ ನಾವೇನಾದರೂ ಮಾಡಿ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಕೊಟ್ಟೆ ಕೊಡುವನು ಚಂದಮಾಮ, ಕೊಟ್ಟೆ ಕೊಡುವನು ಚಂದಮಾಮ, ಕೆನ್ನೆ ತುಂಬ ಮುತ್ತು, ಅಂದರೆ ಇಲ್ಲಿ ಕೊಟ್ಟೆ ಕೊಡುವನು ಚಂದಮಾಮ, ಕೆನ್ನೆ ತುಂಬ ಮುತ್ತು, ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ, ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ, ಯಾರೂ ಇಲ್ಲದ ಹೊತ್ತು ಅಂತಂದರೆ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಯಾವ ರೀತಿ ಒಂದು ಚಂದ್ರನನ್ನು ವರ್ಣಿಸಿರುವುದನ್ನು ನಾವು ಕಾಣ್ಬೋದು. ಅಂದರೆ ಕೊಟ್ಟೆ ಕೊಡುವನು ಚಂದಮಾಮ, ಕೆನ್ನೆ ತುಂಬ ಮುತ್ತು, ಅಂದರೆ ಆ ಮಗು ಏನು ಮಾಡುತ್ತೆ, ನಾನು ಚಂದ್ರಮಾಮನ ಹತ್ರ ಹೋದಾಗ ನನಗೆ ಕೆನ್ನೆ ತುಂಬ ಮುತ್ತು ಸಿಗುತ್ತೆ. ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು ಅಂತ ಹೇಳಿದ್ದಾರೆ. ಬೆಟ್ಟ ಅಂತಂದರೆ ಒಂದು ಗುಡ್ಡ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು ಎಂಬುದನ್ನಾಗಿ ಇಲ್ಲಿ ಒಂದು ವರ್ಣಿಸಿರುವುದನ್ನು ನಾವು ಈ ಪದ್ಯದ ಮುಖಾಂತರ ನಾವು ನೋಡಿದ್ದೇವೆ. ಒಂದು ಅಮ್ಮ ಒಂದು ಪದ್ಯದ ಮುಖಾಂತರ ಈ ಒಂದು ಪದ್ಯವನ್ನು ಬರೆದವರು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ಈ ಒಂದು ಪದ್ಯವನ್ನು ನಿಮಗೆ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು.